ನನ್ನ MLA ಮಾಡಿದ್ರಲ್ಲ ನೀವು, ಅದೇ ಆಸಕ್ತಿ. ಮುಂದೆ MLA ಆಗಬೇಕಲ್ಲ, ಇವೆಲ್ಲ ತಿಳ್ಕೊಬೇಕಲ್ಲ. ಸರ್ಕಾರಿ ಗೋಮಾಳಗಳನ್ನ ರಕ್ಷಣೆ ಮಾಡೋರು ಯಾರು? ಅಧಿಕಾರಿಗಳೆಲ್ಲ ಶಾಮೀಲಾದಾಗ ಮಾಲೂರು ಜನತೆ ಬಗ್ಗೆ ಕಾಳಜಿ, ಮಾಲೂರು ನಂದು, ಮಾಲೂರಲ್ಲಿ ಏನಾರು ಮಾಡಬೇಕು ಅಂತ ಕಾಳಜಿ ಇರೋರು ಇದನ್ನೆಲ್ಲ ಮಾಡೇಬೇಕು. ಸುಮ್ಮನೆ ನಾನು ಕಮರ್ಷಿಯಲ್ ಮೈಂಡ್ ಆಗಿದ್ರೆ ನಾನು ಸ್ವಲ್ಪ ದುಡ್ಡು ತಗೊಂಡು ಹೋಗ್ಬೋದಾಗಿತ್ತು. ಇವಾಗ ಐತಲ್ಲ, ಇನ್ನೂ ಜಾಸ್ತಿ ಅದ, ನಿಮಗೆಲ್ಲ ತಿಳಿಸ್ತೀನಿ. ಅದೆಲ್ಲ ಸ್ವಲ್ಪ ಪರ್ಸನಲ್ ಆಗಿ ಹೋಗ್ಬೇಕಾಗ್ತದೆ. ಚೆನ್ನಿಗರಾಯಪುರ ಇದೆ, ಚೆನ್ನಿಗರಾಯಪುರ ಎಲ್ಲ ಹೆಂಗಿದೆ, ಮೊನ್ನೆ ನಿಮ್ಮ ಪೇಪರಲ್ಲಿ ಬಂದಾಯಿತು, AC ಅವ್ರನ್ನ ಟ್ರಾನ್ಸ್ಫರ್ ಮಾಡಾಯಿತು, ಡಿಸ್ಟಿಕ್ ಮಂತ್ರಿಗಳು ಎನ್ಕ್ವೈರಿ ಕೂಡ ಮಾಡಾಗಿದೆ. ಅದಾದಮೇಲೆ ತಗೋಬೇಕು. ತೊರನಹಳ್ಳಿ ದಿನೇ ಕೇಳ್ರಿ, ಚೆನ್ನಿಗರಾಯಪುರಲ್ಲಿ ಅದು ಪಕ್ಕನೇ ಬರ್ತೀನಿ, 16.5 ಎಕರೆ ಪೂರ್ತಿ ಪ್ರೂವ್ ಆಗಿದೆ. ಅದು ತಗೊಂಡು ಬಂದು ಕೊಡ್ತೀವಿ. ನೆಕ್ಸ್ಟು ಉಂಗೇನಹಳ್ಳಿ, ಆಮೇಲೆ ಶಿವಾರಪಟ್ಟಣ, ಚಲಗನಹಳ್ಳಿ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಇನ್ನೂ 5 ವರ್ಷ ಹೋದ್ರೂ ಬಿಡಲ್ಲ. ನಮ್ಗೆ ಅಧಿಕಾರ ಸಿಕ್ಕಿದಾಗಂತೂ ಇದು ಪೂರ್ತಿ ಫ್ಲ್ಯಾಟ್ ಆಗಿ ಹೋಗ್ತದೆ. ಹುಡುಕಿ ನಿಮ್ಮ ಮುಂದೆ ಕರ್ಕೊಂಡೋಗಿ ನಿಮ್ಮ ಮುಂದೆ JCBಗೆ ತೆಗಿಸಿ ಮಾಡ್ತೀವಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. JCBಗಳು ಕರ್ಕೊಂಡೋಗಿ ಕ್ಲಿಯರ್ ಮಾಡಿಸಿ ನಿಮಗೂ ಅಲ್ಲಿ ಕೂರಿಸ್ಕೊಂಡು ಇನ್ನು 3 ವರ್ಷ ತಿನ್ನಲಿ ಅವರು. ನನಗೆ ಅಧಿಕಾರ ಅಂತ ಬಂದಾಗ ಸರ್ಕಾರದ ಜಮೀನ ಹೆಂಗೆ ರಕ್ಷಣೆ ಮಾಡಬೇಕು, ತಿಂದಿರೋರ ಹತ್ರ ವಾಪಸ್ ಹೆಂಗೆ ಕಿತ್ಕೊಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ. ಕಟ್ಟಲಿ ವೇರ್ ಹೌಸ್ಗಳು ಯಾರ್ಯಾರು ಕಟ್ತಾರೆ ಅದ್ರ ಮೇಲೆ ನೀವು ಮುಂದೆ ಪ್ರಾಮಿಸ್ ಮಾಡ್ತೀನಿ, ಕಟ್ಟಿರೋದನ್ನು ಬಿಡಲ್ಲ. ನ್ಯಾಯಯುತವಾಗಿ ಏನಾಗುತ್ತೆ ಕಾನೂನು ರೀತಿ ಕ್ರಮ ತಗೊಳ್ಳೋ ದಿನ ಬಂದೇ ಬರ್ತದೆ. ತಾತ್ಕಾಲಿಕವಾಗಿ ಬೇಕಾದ್ರೆ ಬಚಾವ್ ಆಗ್ಬೋದು. ಇವತ್ತು ನಾನು ಹೇಳ್ತಾರೆ, ಯಾರು ಇನ್ವೆಸ್ಟ್ ಮಾಡಿ ದುಡ್ಡುಗಳು ವೇಸ್ಟ್ ಮಾಡ್ಕೋಬೇಡ್ರಿ. 100% ಇದಾಗ್ತದೆ. ನಾನು ಮಾಡಲಿಲ್ಲ ಅಂದ್ರೂ ಇನ್ನು ಬರೋ ದಿನದಿಂದ ಟೈಟ್ ಆಗ್ತದೆ. ಇದೆಲ್ಲ ಕಾನೂನು ಪ್ರತಿದಿನ ಟೈಟ್ ಆಗ್ತಾ ಇದೆ. ಎಲ್ಲರಿಗೂ ತಿಳ್ಸಂಗೆ ಹೇಳಿದ್ದು ಇನ್ನೇನು ರೈತಾ ಹೇಳ್ದಲ್ಲ, ನಿಮ್ಗೆ ಗೊತ್ತಿಲ್ವ? ಎಲ್ಲ ಕೊಟ್ಟಿದೆ, ಎಲ್ಲ ನಿಮ್ಮ PDF ಮುಖಾಂತರ. ಯುನೈಟೆಡ್ ಎಸ್ಟೇಟ್ಸ್ ಅಂತ ಒಂದು, ಯುನೈಟೆಡ್ ಗ್ರೀನ್ವುಡ್ಸ್ ಅಂತ ಒಂದು, ಇನ್ನೊಂದು ಯುನೈಟೆಡ್ ಅಂತಿದೆ. ಅದು ಈ ಸರ್ವೆ ಇದು 3 ಜನ ತೊಗೊಂಡಿರೋದಿದೆ. ಗಂಗಾಧರ್ ನಾಯ್ಡು ಅಂತ ಒಬ್ಬರು, ಗಜೇಂದ್ರ ನಾಯ್ಡು ಅಂತ ಒಬ್ಬರು, ಅದ್ಯಾರೋ ಷಡಾಕ್ಷರಿ ಹಿರೇಮಠ್ ಅಂತ ಒಬ್ಬರು, 3. ಈ ಇನ್ನು ಉಳಿದವಲ್ಲ ಈ ಸರ್ವೆ ನಂಬರ್ಗೆ ಬರಲ್ಲ. ಸಾಮಾನ್ಯ 150 ಎಕರೆ ಅವ್ರಿಗೇನೋ ರಿಜಿಸ್ಟರ್ ಆಗಿದೆ ಆ ಕಂಪ್ನೀಸ್ಗೆ. ನಾವು ಈ ಪರ್ಟಿಕ್ಯುಲರ್ ಸರ್ವೆ ನಂಬರ್ಸು ನಮ್ಮ ಇದಕ್ಕೇನು ಸ್ಕೂಲ್ ಜಮೀನು ಅದನ್ನು ಮಾತ್ರ ಮಾತಾಡ್ತೇವೆ. ಏನೋ ವಿಲ್ಲಾ ಪ್ಲಾಟ್ಸೋ ಇನ್ನೊಂದು ಏನೋ ಮಾಡ್ತಾರೆ, ಮಾಡಿ, ತೊಂದರೆ ಇಲ್ಲ, ಮಾಡಲಿ. ಇನ್ನೂ ಮಾಲೂರಿಗೆ ಒಳ್ಳೇದಾಗಲಿ, ಮಾಲೂರಿಗೆ ಒಳ್ಳೆ ಬೆಲೆ ಬರ್ತದೆ. ಬಟ್ ಈ ಥರ ಎಲ್ಲ ಸರ್ಕಾರಿ ಸೇರ್ಬೇಕಾದ ಜಾಗಗಳನ್ನ ಬೋಗಸ್ ಮಾಡೋದು, ಎಲ್ಲ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಇದೆ. ಎಲ್ಲ ನಿಮ್ಮ PDF ಮುಖಾಂತರ ಕೊಡ್ತೀವಿ. ವಿತ್ ಎಲ್ಲ ನಿಮಗೆ 1.5 ವರ್ಷ ಆಗಿರಬೇಕು ಇವರು ಅಗ್ರಿಮೆಂಟ್ ಮಾಡಿ. ಆಮೇಲೆ ರಿಜಿಸ್ಟರ್ ಆಗಿ 3 ತಿಂಗಳೇನಾಗಿದೆ, 3 ತಿಂಗಳು ಅದನ್ನೇ ಹೇಳ್ತಾ ಇರೋದು. ನೋಡ್ರಿ, ನಿಮಗೆ ಆದರೆ ಸೈಟ್ ತಗೋಬೇಕಾದ್ರೆ ಲೀಗಲ್ ಟೀಮ್ ಅಲ್ಲ, ನಿಮ್ಗೇನು ಭಯ? ಲಾಯರ್ ಫೀಸ್ ಕೊಡಬೇಕಾಗ್ತದೆ ಅಂತ ನೀವೇ ನೋಡ್ಕೊಬಿಡ್ತೀರಾ. ಇವರು ಇನ್ವೆಸ್ಟರ್ಸು, ಕಂಪ್ನೀಸು, ರಿಜಿಸ್ಟರ್ಡ್ ಕಂಪ್ನೀಸು, ಪ್ರೈವೇಟ್ ಲಿಮಿಟೆಡು, ಇವ್ರದ್ದು ಲೀಗಲ್ ಟೀಮೇ ಇರ್ತದೆ. ನಿಮಗೆಲ್ಲ ಕಳಿಸಿರ್ಬೇಕು. ವಾಟ್ಸಪ್ಪಲ್ಲಿ ಒಂದು ಫ್ಯಾಮಿಲಿ ಟ್ರ್ಯಾಕ್ ಕಳಿಸಿದ್ದಾರೆ. ಅಲ್ಲಾಯಿತು, ಇಲ್ಲಾಯಿತು, ಅಬಾಲಿಷನ್ ಆ್ಯಕ್ಟ್ ಬಂದ್ಬಿಡ್ತು, ಆಮೇಲೆಲ್ಲ ಕಿತ್ಕೊಬಿಟ್ವಿ, ಕೆಡಸ್ಟ್ರಲ್ ಸರ್ವೆ ಆಯಿತು, ಎಲ್ಲ ಕಳಿಸೋರಲ್ಲ. ಅದನ್ನ ಬಂದು ಎಕ್ಸ್ಪ್ಲೇನ್ ಮಾಡಲಿ ಕೋರ್ಟ್ಗೆ ಅಲ್ವಾ? ಕೋರ್ಟ್ಗೆ ಎಕ್ಸ್ಪ್ಲೇನ್ ಮಾಡಲಿ. ಅವಾಗೆಲ್ಲ ಕೋರ್ಟ್ ಕೊಟ್ಟಾಗ ಸಿಗಾಕತ್ತಾರೆ. ನಿಮ್ಮ ಹತ್ರ ಹೇಳ್ಕೊಬೋದು, ನಮ್ಮ ಹತ್ರ ನೋಡಿರಿ ಹೊಸ ಇದು ಅವ್ರೇನು ಹೇಳಿರೋದು ನಿಮ್ಗೆ ಕೊಟ್ಟರೆ. ಇದ್ರ ಪ್ರಕಾರ ಗಂಗಪ್ಪನವ್ರಿಗೆ ಇಷ್ಟು ಜನ ಮಕ್ಕಳು ಅಂತ, ಅದೇನೋ ಒಬ್ಬರೇ ಅಂತ ಅವ್ರೀಗ 3 ಜನ ಮಕ್ಕಳನ್ನ ಎಕ್ಸ್ಟ್ರಾ ಮಾಡಾರೆ. ಪೂರ್ತಿ ಎಲ್ಲರೂ ಇಲ್ಲಿ 1000 ಕರೆಸ್ಪಾಂಡೆನ್ಸ್ ಲೆಟರ್ಸ್ ಆಗಿದೆ, ಖಾತೆ ಮಾಡಿಕೊಡಿ ಅಂತ ಮಾಡಿಲ್ಲ. ಸಬ್ ರಿಜಿಸ್ಟರ್ ಬರಲ್ಲ. ಸಬ್ ರಿಜಿಸ್ಟರ್ ಏನು ಕೊಟ್ಟರು ರಿಜಿಸ್ಟರ್ ಮಾಡ್ತಾರೆ. ತಹಸೀಲ್ದಾರು RIB ಎಲ್ಲ ಆಮೇಲೆ ಹಾಕಿದ್ದಾರೆ. ಇದ್ದೇ ಇರ್ತದೆ. ಅವರು ಮಾಡಿ ಅವ್ರು ತಪ್ಪು ಲೆಟರ್ ಹಾಕಿದ್ರು 97 ಆ ತಹಸೀಲ್ ಸಬ್ ರಿಜಿಸ್ಟರ್ ಹೊಟ್ಟೋದ್ರಲ್ಲ, ನಾವು ಕೊಟ್ಟಿರೋ ದಾಖಲೆನೂ ಇರಲ್ಲ ಅಲ್ಲಿ.
ಇದೇನಾದ್ರೂ ನಾನು ಒಂದು ದಿನ ಲೇಟಾಗಿ ಹೋಗಿದ್ದಿದ್ರೆ, ನನ್ನ ಬುದ್ಧಿ ಉಪಯೋಗಿಸಿಲ್ಲ ಅಂದಿದ್ರೆ ಮಾಲೂರಲ್ಲಿ ಇದು ಸಿಗ್ತಾನೆ ಇರಲಿಲ್ಲ. BU ಆಫೀಸಲ್ಲಿ ಸಿಕ್ಕಿರೋದು ಇಷ್ಟು ರೆಕಾರ್ಡ್ಸ್. ಹಾಂ, ಈಗ ಖಾತೆ ಮಾಡಬಾರ್ದು ಅಂತ ಅರ್ಜಿ ಕೊಟ್ಟಿದ್ದಾರೆ ರೀ ಮೊನ್ನೆ. ಇರೋ ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದಾರೆ ಯಾರೋ ಒಬ್ರು. ಹೆಂಗೆ ಮಾಡ್ತಾರೆ ನೋಡ್ರಿ. ಇದೆಲ್ಲ ತಹಸೀಲ್ದಾರ್ದು ಲಿಮಿಟೆಡ್ ಇದು, ಯಾಕಂದರೆ ಇವ್ರು ಬರೀ ಸೇಲ್ ಡೀಟ್ ತೊಗೊಂಡೋಗಿ ಇಟ್ಟಿರ್ತಾರೆ, ಅವಾಗ ಖಾತೆ ಆಗಿರ್ತದೆ. ಯಾರು ಅರ್ಜಿ ಕೊಟ್ಟಿದ್ರೆ ಯಾವ ರೀತಿ ಕೊಟ್ಟಾರ ಚೆಕ್ ಮಾಡ್ಬೇಕೀಗ. ಇದನ್ನೆಲ್ಲ ಹೇಳಿರಲ್ಲ ಅವರು ಅಲ್ವಾ. ರಿಜಿಸ್ಟರ್ ಆಗಿದೆ ಖಾತೆ ಮಾಡಿರಿ ಅಂತಾರೆ. ಕನ್ವರ್ಷನ್ ಮಾಡ್ಸಕ್ಕೆ ಹೋದಾಗ ಇಷ್ಟು ತಿಂಗಳು ಪೆಂಡಿಂಗ್ ನಿಂತಿತ್ತು. ಯಾಕೆ ನಿಂತಿತ್ತು? ಆಮೇಲೆ ಕನ್ವರ್ಷನ್ ಆಗಿದ್ದಂಗೆ. ಖಾತೆ ಮಾಡಬೇಕಾದ್ರೆ ಪೆಂಡಿಂಗ್ ಇತ್ತು, ಯಾಕೆ ಖಾತೆ ಲೇಟಾಗಾಯಿತು? ಇದೆಲ್ಲ ಹೋದಾಗ ನಮ್ಮಂಥವೆಲ್ಲ ಬರ್ತೀವಿ ತಿರ್ಗಾ ಮಣ್ಣಿಗೆ ಆಸೆ ಪಟ್ಟು ಅದಕ್ಕೆ ಹಾಳು ಮಾಡಿಕೊಂಡಿದ್ದೀವಿ ನಮ್ಮಂಥವ್ರು. ನನ್ನ ಮೇಲೆ ಹಾಕೋಬೇಡ, ಯಾರು ಹೇಳೋದು ಬೇಡ. ಪ್ರೆಸ್ ಮೀಟ್ ಮಾಡೋದ್ರಿಂದ ಇವಾಗ ನಿಮ್ಮಲ್ಲಿ ಆಸಕ್ತಿ ಇರೋರು ನಾಳೆಯಿಂದ ಹೊಡ್ತೀರಾ. ನಿಮ್ಮ ಏನು ತನಿಖೆ ಶುರು ಮಾಡೋಕ್ಕೆ ಹೊಡ್ತೀರಾ. ಇನ್ನಷ್ಟು ಡಾಕ್ಯುಮೆಂಟ್ ಸಿಗ್ತವೆ, ಇನ್ನಷ್ಟು ಹುಡುಕ್ತೀರಿ, ಅಲ್ಲಿ ಸೇಫ್ ಆಗ್ತದೆ. ಬರೀ ನನ್ನಲ್ಲೇ ಇದ್ದರೆ ಒಬ್ಬನೇ ಮಾಡೋ ಕೆಲಸ 100 ಜನ ಮಾಡ್ತೀರಲ್ಲ, ಆಗ ಇನ್ನೂ ಬ್ರಾಡರ್ ಕಾಂಟೆಸ್ಟಲ್ಲಿ ಎಲ್ಲ ಸಿಗಾಕೊಂಡ್ಬಿಡ್ತಾರೆ. ಜಿಲ್ಲಾಧಿಕಾರಿಗೆ, DDPIಗೆ, AC ಗೆ, SP ಗೆ ಈಗ ಕೊಡ್ತಾ ಇದ್ವಿ. ಈಗ ಫಸ್ಟು ನಮ್ಮ BO ಈಗ ಹೋಗಿ ಕೊಡ್ತೀವಿ. ಯಾರ ಮೇಲೂ ಇಲ್ಲ, ನಿಮ್ಮದು ಜಾಗ ಇದೆ, ಆ ಜಾಗ ಉಳಿಸ್ಕೊಳ್ಳಿ. ಸರ್ಕಾರದ ಏನಿಲ್ಲ, ಇವಾಗ ಅವ್ರು ಏನು ಮಾಡೋದು, ಎಲ್ಲ ತಪ್ಪು ಮಾಡಿದ್ದೀರಾ ಬಿಡ್ಬಿಡ್ರಿ, ಅದು ಉಳಿದಿದ್ದು ಸರ್ಕಾರಕ್ಕೆ ಬಿಟ್ಟಿದ್ದು. ನಮ್ಮ ಮೂಲ ಉದ್ದೇಶ ಇಷ್ಟೇ ಇರೋದು. ಈಗ ಖಾತೆ ಮಾಡಿಕೊಡಿ, ಸರ್ವೆ ಮಾಡಿ ಕಾಂಪೌಂಡ್ ಹಾಕೊಡಿ. ನಿಮ್ಮ ಜಮೀನು ನಾವು ರಶ್ಮಿ ಮಹೇಶ್ ಅವ್ರ ಹತ್ರ ಹೋಗ್ತಾ ಇದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಡಿಪಾರ್ಟ್ಮೆಂಟು, ಅವ್ರ ಹತ್ರ ಇವತ್ತು ಅಪಾಯಿಂಟ್ಮೆಂಟ್, ಅವ್ರಿಗೂ ಕೊಟ್ಬಿಡ್ತೀವಿ. ನಿಮ್ಮ ಜಮೀನು ನೀವು ಉಳಿಸ್ಕೊಳ್ಳಿ. ಗವರ್ನರ್ ಹತ್ರ ಹೋಗೋರಿದ್ದೀರಿ, ಶುಕ್ರವಾರ ಇಲ್ಲ ಶನಿವಾರ ಎಲ್ಲ ನಮ್ಮ XMLAಸು ನಾವು ಕೋಲಾರದವರೆಲ್ಲ ಹೋಗಿ ಗವರ್ನರ್ ಗಮನಕ್ಕೆ ತರ್ತೀವಿ. ನಿಮ್ಮ ಹೆಸರಲ್ಲಿರೋ ಜಮೀನು ನೀವು ಉಳಿಸ್ಕೊಳ್ಳಿ. ಶಿಕ್ಷಣ ಇಲಾಖೆ ವಿಫಲ ಆಗಿಲ್ಲ, ಸಾಕಷ್ಟು ಲೆಟರ್ಗಳು ಬರೆದಿದ್ದಾರೆ. ಇದು ನೀವು ಎಲ್ಲ ಕೊಟ್ಟಾಗ ಗೊತ್ತಾಗ್ತದೆ. ವಿಫಲ ಆಗಿರೋದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್. ಹೇಳಿದ್ದಾರೆ ಗೌಡ್ರಿಗೆ. ನಾನು ಕೃಷ್ಣ ಬೈರೇಗೌಡರು ಒಳ್ಳೆ ಎಮಿನೆಂಟ್ ಮಿನಿಸ್ಟ್ರು, ಒಳ್ಳೆ ಹೆಸರು ಕೂಡ ಇದೆ. ಇದು ಬಹುಶಃ ಅವ್ರ ಗಮನಕ್ಕೆ ಬಂದಿರ್ತದೆ. ಅವ್ರ ಕೆಳಗಡೆ ಕಟಾರಿ ಅಂತ ಒಬ್ಬ ಒಳ್ಳೆ ಆಫೀಸರ್ ಕೂಡ ಇದ್ದಾರೆ. ಅವ್ರ ಗಮನಕ್ಕೆಲ್ಲ ಬಂದರೆ ಸುಮ್ಮನೆ ಇರಲ್ಲ ಅವರು, ನನಗೆ ಗೊತ್ತಿರಂಗೆ. ಸುಮ್ಮನೆ ಇದ್ದರೆ ಶಾಮೀಲಾಗಿದ್ವಿ ಅಂತ. ಫಸ್ಟ್ ಪಾಣಿ ಮಾಡಿಸಿದ್ರೆ ಇವ್ರಿಗೆ ಕಾಳಜಿ ಇದೆ ಅಂತ, ದಿನಗಳು ತಳ್ಳಿದ್ರೆ ಏನೋ ವ್ಯವಹಾರಗಳು ನಡೀತದಂತ. ವಿದ್ಯಾದಾನ್ ಅಂತ ಏನೋ ಬಂದಿದೆ, ನೀಟಾಗಿ ಓದಿ. ಸರ್ಕಾರಕ್ಕೆ ಕೊಟ್ಟಿರೋದು ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ಅಲ್ಲಿ ಏನೋ ಮಾಡ್ಬೋದಲ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ ಮಾಡ್ಬೋದು, ನವೋದಯ ತರ್ಬೋದು. ಇಲ್ಲ ಅದೆಲ್ಲ ಬಿಟ್ಟು ಒಂದು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಹಾಕ್ಬೋದಲ್ಲ. 51 ಎಕರೆ. ಅದು ಹೆಂಗೆ ನಿಮ್ಮ ಕರೆಕ್ಟಾಗಿ ಚೆನ್ನೈ ರೋಡ್ಗೆನೆ, ಆ ಚೆನ್ನೈ ರೋಡಿಂದ ಪರ್ಮಿಷನ್ ತಗೊಂಡು ಒಂದು ರೋಡ್ ಅದಕ್ಕೆ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು. ಒಂದು ರೋಡ್ ಎಕ್ಸ್ಟೆನ್ಷನ್ ರೋಡ್ ಬರೀ ಹಾಸ್ಪಿಟ್ಲಿಗೆ ಅಂತ ಕೊಟ್ಬಿಟ್ರೆ ಹೆಂಗಿರ್ತದೆ? 51 ಎಕರೆ, ಸುಮಾರು 50 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ. 50 ಕೋಟಿ ಬೆಲೆ ಬಾಳಂಥ ಜಮೀನ ಯಾರೋ ಮಾಡ್ಕೊಂಡಿದ್ರೆ ಕೇಳೋದೇ ತಪ್ಪ. ಸುಧಾಕರ್ ಅವ್ರದ್ದು ಅವ್ರು ಒಬ್ಬರು ಹೆಸರು ಹೇಳಿಲ್ಲ, ಇವರೇ ಎತ್ತಿ ತಲೆ ಮೇಲೆ ಹಾಕತ್ತಾ ಇದ್ದಾರೆ. 50 ಕೋಟಿ ಗೊತ್ತಿದೆ ಅವ್ರಿಗೆ, ಸುಮಾರು 50 crores ಆಗುತ್ತೆ. ಈಗ ಕೊಡೋಣ. ಇನ್ನೂ ಕೂತ್ಕೊಂಡಿದ್ರೆ ಇಲ್ಲಿ ಅವರೆಲ್ಲ ಶಾಮೀಲಾಗಿದ್ದಾರೆ ಅಂತಾನೆ ಲೆಕ್ಕ. ಅವಾಗ ತಗೊಳ್ರಿ ನೀವು ಪೆನ್ಗಳು, ನೀವು ಕೇಳಬೇಕಲ್ಲ, ನೀವು ಹೋಗಿಬೇಕು. ಈಗ ಹೋಗ್ತಾ ಇದ್ದೀನಿ BOಗೆ. ಇವಾಗ BOಗೆ ತಗೊಳ್ರಿ ಒಂದು ಅಪಾಯಿಂಟ್ಮೆಂಟ್. ಅವ್ರಿಗೆ ಗೊತ್ತಿಲ್ಲ, ಸೈನ್ ಮಾಡಿ ಕೊಟ್ಬಿಟ್ಟವೆ. ಅವು ಗೊತ್ತಿಲ್ಲ. ಭೂಗಳ್ಳರ ಸ್ವರ್ಗ ಮಾಲೂರು ಅಂತ, ಭೂಗಳ್ಳರ ಸ್ವರ್ಗ ಮಾಲೂರು. ಅಲ್ಲಿಗೆ ಚನ್ನಿಗರಾಯಪುರಕ್ಕೆ ಮೊದಲೇ ಬರೆದು ಬಿಟ್ಟಿದ್ದಾರೆ DC. ಇದು ಅಗ್ರಿಕಲ್ಚರ್ಗೆ ಯೋಗ್ಯವಾದ ಜಮೀನು ಅಲ್ಲ ಅಂತ. ನರ್ಜ್ ಭೂಮಿ ಅದು, ಎಲ್ಲರಿಗೂ ಗೊತ್ತಿದೆ. ಅವರಿಗೆ
ಒಂದು ಪ್ಯಾಚಸ್ಸಲ್ಲಿ ಎಲ್ಲೆಲ್ಲ ಸ್ವಲ್ಪ ಮಾಡೋರು. ಅದಕ್ಕೆ ಇವೆಲ್ಲ 53 ಅಪ್ಲಿಕೇಶನ್ಸೇ ಬೋಗಸ್. ಅದು ಉಳಿಸ್ಕೊಂಡ್ರೆ 80 ಎಕರೆ ಏನಕ್ಕಾರ ಆಗ್ತದೆ. ನಾವು ಎಷ್ಟು ಗಟ್ಟಿ ಅನ್ನೋದ್ರ ಮೇಲೆ ಹೋಗ್ತದೆ ಅವೆಲ್ಲ. ಹಾಂ, ಎಷ್ಟು ಟ್ರಾನ್ಸ್ಫರ್ ಒಂದೇ ಪನಿಷ್ಮೆಂಟು. 600 ರೂಪಾಯಿ ಲಂಚ ತಗೊಂಡವನಿಗೆ 3 ವರ್ಷ ಸಜಾಗಿದೆ. 6,000 ಕೋಟಿ ತೆಗೆದು ತಿಂದ್ಬಿಟ್ಟು ಮೀಸೆ ತಿಡಿರೋನು ಅವನು ಏನೂ ಇಲ್ಲದೆ. ನಾವು ಸಿಸ್ಟಮ್ ಹೆಂಗಿದೆ ಅಂದರೆ, ಮೊನ್ನೆ ನೋಡಿ 600 ರೂಪಾಯಿ ಲಂಚ ತಗೊಂಡವನಿಗೆ 3 ವರ್ಷ ಜೈಲಾಗ್ಬಿಟ್ಟಿದೆ. 6,000 ಕೋಟಿ ಕದ್ದವನು ಮೀಸೆ ತಿಡ್ಕೊಂಡು ಓಡಾಡ್ತಾನೆ ಇರ್ತಾನೆ ಕೋರ್ಟ್ ಮುಂದೆ. ಹಂಗಾಗಿ ಕೇಳ್ತಾರಲ್ಲ ಕೆಲವರೆಲ್ಲ, ನಮ್ಮ ಇಡಿ ನಾನು ಏನು ಮಾಡೋಕ್ಕಾಯ್ತು ಅಂತೆಲ್ಲ ಹೇಳೋದು ಹಂಗೆ. ಇಡಿ ನಾನು ಏನು ಮಾಡೋಕ್ಕಾಯ್ತು, ಏನು ಮಾಡೋಕ್ಕೆ. ಅಡಿ ನಾನು ಹೇಳೋದು ನಿಮಿಷ ವ್ಯಾಲಿಡ್ ಪಾಯಿಂಟ್. ಯಾರು ಮಾತಾಡ್ಬೇಡ್ರಿ, ಏನು ಅವ್ರು ತುಂಬ ವ್ಯಾಲಿಡ್ ಪಾಯಿಂಟ್ ಇದು. ಅವರು ಪ್ರೆಸ್ ಮೀಟ್ ಮಾಡೋಕ್ಕೆ ಹೋಗಿ ತಲೆ ಮೇಲೆ ಎಳ್ಕೊಳ್ಳೋದು ಬೇಡ. ಅಕಸ್ಮಾತ್ ಡಾಕ್ಯುಮೆಂಟ್ಸ್ ಇದ್ದರೆ ಕೋರ್ಟ್ಗೆ ಹಾಕಿ, ನಿಮ್ಮ ಹೆಸರಲ್ಲೇ ಪಾಣಿ ಐತಲ್ಲ. ನಮಗೆ ಈ ಡಾಕ್ಯುಮೆಂಟ್ ಇರೋದ್ರಿಂದ ನಾವು ಹೇಳಿದ್ವಿ. ಅದ್ರ ಮೇಲೆ ಏನಾರ ಇವ್ರಿಗಿನ್ನೂ ಏನಾರ ಫಲವತ್ತಾದ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದ್ರೆ ಕೋರ್ಟ್ ಕೇಳ್ದಾಗ ಕೊಡ್ರಿ. ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ತಲೆ ಮೇಲೆ ಯಾಕೆ ಕೇಳ್ಕೊತೀರಾ? ಪ್ರೆಸ್ ಮೀಟ್ ಮಾಡಿದ್ದು ಕಾರಣದಿಂದ ನಮ್ದು ಏನೂ ಇಲ್ಲ, ಅವ್ರದ್ದೇನೂ ಇಲ್ಲ ಅಂದರೆ ಸುಮ್ಮನೆ ಇರೋದು ಒಳ್ಳೆಯದು. ಖಾತೆ ಅವ್ರ ಹೆಸರಲ್ಲಿದೆ, ಕನ್ವರ್ಷನ್ ಆಗಿದೆ. ನಾವು ಕೊಡ್ತಾ ಇರೋದು ಅಧಿಕಾರಿಗಳಿಗೆ. ಅಧಿಕಾರಿಗಳೇನಾರು ಅವ್ರನ್ನ ಕೇಳಿದಾಗ ಅವ್ರಿಗೆ ನೋಡ್ರಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಕೊಡಲಿ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 1000% ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕು. ಅವ್ರು ಇನ್ನೇನಾರು ಇದಕ್ಕಿಂತ ಸ್ಪಷ್ಟವಾದ ಡಾಕ್ಯುಮೆಂಟ್ಸ್ ಇದ್ದರೆ ಇವ್ರು ಕೇಳಿದಾಗ ಅಲ್ಲಿ ಕೊಡಲಿ. ಪ್ರೆಸ್ ಮೀಟ್ ಮಾಡಿ, ಅವಾಗ ಪ್ರೆಸ್ ಮೀಟ್ ಮಾಡಿದ್ರೆ ಯಾರ್ಯಾರು ಅಂತ ಅವ್ರನ್ನೇ ಹಿಡಿತಾರೆ. ನಾಳೆ ಏನಾರ ಫೋರ್ಜ್ ಅಂತ ಆದರೆ ಪ್ರೆಸ್ ಮೀಟ್ ಮಾಡಿದವರೇ ಜೈಲಿಗೆ ಹೋಗೋದು ಅಲ್ವಾ? ಎಲ್ಲ ತಪ್ಪಿಸ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ನಾನು ಸಿಗಾಕೊಂಬೇಡ್ರಿ ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ನಮಗೇನು ಬೇಕಾಗಿರೋದು 50 ಎಕರೆ 26 ಗಂಟೆ. ನಾನು ಬದುಕಿರೋ ತನಕ ಅದು ಸಾಧ್ಯ ಇಲ್ಲ. ಅದು ಗೌರ್ಮೆಂಟ್ ಇದೆಯಲ್ಲ, ಬಿಡೋದಿಲ್ಲ, ಉಳಿಸ್ತೀನಿ, ನಿಂತ್ಕೊತೀನಿ. ಇನ್ನು ಎಷ್ಟು ದಿನ ಹೋಗ್ತೀನಿ? 10 ವರ್ಷ ಆಗಲಿ ಕೇಸು, 20 ವರ್ಷ ಆಗಲಿ, ನೋಡೋಣ. ಅವ್ರು ರೆಡಿ ಇದ್ದಾರೆ ಮಾಡಲಿ. ಅವ್ರಿಗೆ ಇನ್ನೂ ಚಾನ್ಸ್ ಇದೆ. ಕೊಟ್ಬಿಟ್ಟು ದೊಡ್ಡತನ ಮೆರಿಬೇಕು. ನಮಗೆ ಗೊತ್ತಿರಲಿಲ್ಲ, ಮಿಸ್ಟೇಕ್ ಆಯಿತು. ಸಾಧನೆ ಮಾಡೋಕ್ಕೆ ಹೋದ್ರೆ 250 ಎಕರೆನೂ ಕಳ್ಕೊತಾರೆ. ನಿಮ್ಮ ಥರ ಪ್ರೆಸ್ ಮೀಟು, ಆ ವಿಡಿಯೋಗಳು ಬಿಡೋ ಹುಚ್ಚಾಟಗಳೆಲ್ಲ ಹೋದರೆ ಮಾಡೇ ಮಾಡ್ತೀವಿ. ಈಗ ನೆನ್ನೆ ಸುಧಾಕರ್ ಅವರು ಇಲ್ಲಿ ನಿಲ್ಸನ ಅಧಿಕಾರಿಗಳು ನೋಡ್ರಿ ಅಂತ ಹೇಳೋಗಿದ್ದು. ಇವ್ರು ಮಾಡಿರೋದು ನಾಳೆ ಪಾರ್ಲಿಮೆಂಟಲ್ಲೂ ರೈಸ್ ಮಾಡ್ತಾರೆ.